ನಮಸ್ತೆ, ಜೈ ಹಿಂದ್. ಸೈನಿಕರ ಮೈಸೂರಿನಲ್ಲಿ ಒಬ್ಬರು ಕರಾಟೆ ಫೈಟರ್ ಕೂಡ ಬಂದಿದ್ದಾರೆ. ಜಿಮ್ನಾಸ್ಟಿಕ್ ಆಗಿ ಕೋಲ್ಕತ್ತಾದಲ್ಲಿ ಕೂಡ ಪ್ರಶಸ್ತಿ ಪಡ್ಕೊಂಡಿರುವಂಥ ನಮ್ಮ ಕ್ಯಾಂಡಿಡೇಟು. ಅವರ ಫ್ಯೂಚರ್ ಡ್ರೀಮ್ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ನಮಸ್ತೆ ಮೇಡಮ್. ನಮಸ್ತೆ 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 ಬೇಟ. ಏನು ಹೆಸರು ನಿಮ್ಮದು? ಅಪೇಕ್ಷಾ. ಯಾವರು? ಕೊಡಗು. ಅಂದರೆ ಸೈನಿಕರ ನಾಡು ಅಂದರೆ ಕೊಡಗು ಅದಲ್ಲ. ಸೊ ಓಕೆ, ನೀವು ಯಾವ ತುಂಬ ಸ್ಪೋರ್ಟ್ಸಲ್ಲಿ ಪ್ರಸಿದ್ಧಿಗಳನ್ನು ಪಡ್ಕೊಂಡಿದ್ದೀರಿ ಅಂತ ಗೊತ್ತಾಯಿತು. ಏನು ಸ್ಪೋರ್ಟ್ಸು? ಜಿಮ್ನಾಸ್ಟಿಕ್. ಯಾವ ಲೆವೆಲ್ಗೆ? ಸೂಪರ್. ಮತ್ತು ಕರಾಟೆ ಫೈಟರ್ ಕೂಡ, ಮಾರ್ಷಲ್ ಆರ್ಟ್. ಯಾವ ಬೆಲ್ಟ್ ಇದೆ? ಬ್ಲಾಕ್ ಬೆಲ್ಟ್. ವಾ ಸೂಪರ್. ಏನು ಎಜುಕೇಷನ್ ನಿಮ್ದು ಈಗ? ಎಜುಕೇಷನ್ ಸೆಕೆಂಡ್ ಪಿ ಯು ಮುಗಿಸಿದ್ದೀನಿ. ಈಗ ನೆಕ್ಸ್ಟ್ ನೇವಿ. ಇಂಡಿಯನ್ ನೇವಿಗೆ ಸೆಲೆಕ್ಷನ್ ಆಗಬೇಕು. ಏನು ಇಂಡಿಯನ್ ನೇವಿ ನಿಮಗೆ ಅಷ್ಟೊಂದು? ಚಿಕ್ಕದ್ರಿಂದ ಡ್ರೀಮ್ ಇಟ್ಕೊಂಡಿದ್ದೆ. ಯಾರು ನೋಡಿ, ಯಾರು ಇನ್ಸ್ಪಿರೇಷನ್ ನಿಮಗೆ? ಇನ್ಸ್ಪಿರೇಷನ್ ಅಂತ ಅಂದರೆ ಇದನ್ನೆಲ್ಲ ಕಡೆ ನೋಡಿ ನೇವಿ ಥರ ಸ್ಪೋರ್ಟ್ಸಲ್ಲಿ ಇದ್ನಲ್ಲ, ಹಂಗೆ ಹೋಗ್ಬೇಕು ಸ್ಪೋರ್ಟ್ಸಿಂದನೇ. ಡ್ರೆಸ್ ಕೋಡೋ ಡ್ಯೂಟಿ ಇವೆಲ್ಲ ನೋಡಿದಾಗೆ ನಾನು ಮಾಡಬೇಕು ಅಂತ ಆಸೆ. ಹಾಂ, ಹೈಟ್ ಕಡಿಮೆ ಇದೆ ಅಂತ ಚೂಸ್ ಮಾಡ್ಕೊಂಡ್ರ? ಓಕೆ ಸೂಪರ್. ಮ್ಯಾಮ್, ನಿಮ್ಮ ಮಗಳು ಈಗ ಏನು ಮೇಡಮ್ ಸೇನೆ ಕಳಿಸ್ಕೊಡ್ತಿದ್ದೀರಾ? ಏನು ವಿಶೇಷ? ಸರ್, ಅವಳು ನೇವಿಗೇನೋ ಇದು ತುಂಬಾ ಡ್ರೀಮ್ ಇಟ್ಕೊಂಡಿದ್ದಾಳೆ ಚಿಕ್ಕದ್ರಿಂದ. ಅದಕ್ಕೆ ಇಲ್ಲಿ ಸೈನಿಕ ಅಕಾಡೆಮಿ ಕೇಳ್ಕೊಂಡು ನಾವು ಮೊಬೈಲ್ ಎಲ್ಲ ಸರ್ಚ್ ಮಾಡಿ ನೋಡಿ ಬಂದು, ನೀವು ಟ್ರೈನಿಂಗ್ ಎಲ್ಲ ಚೆನ್ನಾಗಿ ಕೊಡ್ತೀರಾ ಅಂತ ಗೊತ್ತಾಯ್ತು. ಹೇಗೆ ಗೊತ್ತಾಯ್ತು? ನಮ್ಮ ಅಕಾಡೆಮಿ ಫೋನಲ್ಲಿ ನೋಡ್ಕೊಂಡು ಗೊತ್ತಾಗ್ಬಿಡ್ತಾ? ಇಲ್ಲ, ಬೇರೆ ಪೇರೆಂಟ್ಸ್ ಇಂದ ಗೊತ್ತಾಗಿತ್ತು. ಯಾವ ಪೇರೆಂಟ್ಸ್? ಅದು ಆಂಟ್ರೋಸ್ ನಮ್ಮ ಕ್ಯಾಂಡಿಡೇಟ್ ಸೆಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾನೆ. ಹೌದೌದು, ಅವ್ರ ಕಡೆಯಿಂದ ರೆಫರೆನ್ಸ್ ಸೈನಿಕ ಅಕಾಡೆಮಿ ಹಾಕಿದ್ದೆ ಅಂತ ಹೇಳಿದ್ರು. ಮತ್ತೆ ನಾನು ಮೊಬೈಲ್ ಅಲ್ಲೂ ಎಲ್ಲ ಸರ್ಚ್ ಮಾಡಿ ನೋಡಿದೆ. ಹಾಗೆ ಎಲ್ಲ ಕಾನ್ಫಿಡೆನ್ಸ್ 100% ಗ್ಯಾರಂಟಿ ಆಗ್ಬಿಟ್ಟು ಸೆಲೆಕ್ಷನ್ ಆಗ್ತಂತ ಗೊತ್ತಾಗ್ತದೆ. ಸೆಲೆಕ್ಷನ್. ಸೊ ಏನಂದ್ರೆ ಈಗ ನಿಮ್ಗೆ ಎಷ್ಟು ಮಕ್ಳಿದ್ದಾರೆ? ಈಗ 2 ಮಕ್ಳಿದ್ದಾರೆ. ಇವರು ಮತ್ತೆ ಅಪೂರ್ವ. ಇಬ್ರು. ಅವರು ನಿಮ್ಮದು ಅವ್ರ ಬೇರೆ ಡ್ರೀಮ್ ಇದೆ. ಹೌದು. ನಿಮ್ಮ ಹೆಸರು? ಅಪೂರ್ವ. ಸೊ ಏನು ನೀವು ಏನ್ ಮಾಡ್ಕೊಂಡಿದ್ದೀರಾ ಈಗ? ನಾನು ಇವಾಗ 3rd ಇಯರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಎಲ್ಲಿ? ಬೆಂಗಳೂರಲ್ಲೇ. ನಿಮ್ಮ ತಂಗಿನ ಸೇನೆ ಕಳಿಸ್ಕೊಳಿಗೆ ಇಂಟ್ರೆಸ್ಟ್ ಇದೆಯಾ? ನಿಮಗೂ ಇಂತ ಇಂಟ್ರೆಸ್ಟ್? ನನ್ಗೆ ಇರ್ಲಿಲ್ಲ, ಅಂದ್ರೆ ಅವಳು ಸ್ಪೋರ್ಟ್ಸ್ ಅದು ಇದು ಜಾಸ್ತಿ ಇಲ್ಲಲ್ಲ, ಸೊ ಅವಳು ಆ ಕಡೆ ಹೋಗ್ಲಿ ಅಂತ ಇತ್ತು. ಬೇರೆ ಡಿಗ್ರಿ ಮಾಡಿಕ್ಕಿಂತ ಹೋಗ್ಬೇಕು ಅನ್ನೋ ಆಸೆ. ಸೊ ಸಂತೋಷ. ಸರ್, ನೀವೇನಾಗಬೇಕು? ತಾತ ಆಗ್ಬೇಕು. ಹಂಗೆ ಕಾಣಿಸೋದಿಲ್ಲ, ಇನ್ನೂ ಕೂಡ ಚಿಕ್ಕ ವಯಸ್ಸಿಗೆ ಕಾಣ್ತೀರಾ. ಹಾಗೆ ಬಾಡಿ ಕೂಡ ಆಗಿ ಫಿಟ್ ಆಗಿ ಇಟ್ಕೊಂಡಿದ್ದೀರಾ. ಸೊ ಏನ್ ಸರ್, ಮೊಮ್ಮಗಳನ್ನ ನೀವು ಸೇನೆ ಕಳ್ಸ್ಕೊಡ್ಬೇಕು ಆಸೆ ಇಟ್ಕೊಂಡಿದ್ದೀರಾ? ನಮಗೊಂದು ಉದ್ಯೋಗ ಆಗ್ಲಿ, ಒಳ್ಳೇದಾಗ್ಲಿ, ಅವ್ರ ಟೀಚರ್ ಅವ್ರು ನೋಡ್ಕೊಳ್ಳಿ, ಅಂದ್ರೆ ಅವ್ರ ಲೈಫ್ಗೆ ಲೀಡ್ ಮಾಡ್ಲಿ ಅಂತ. ದೇಶ ಸೇವೆ ಅಂತ ಅಲ್ಲ, ದೇಶ ಸೇವೆನೂ ಅಷ್ಟೇ. ಎರಡು ದೇಶ ಸೇವೆನೂ ಮಾಡ್ಲಿ. ಎರಡು ಕಡೆ ಬ್ಯಾಲೆನ್ಸ್ ಆಗಿರ್ಲಿ. ಅಂದ್ರೆ ದೇಶಕ್ಕೂ ನೆನ್ಸ್ಕೊಳ್ತೀವಿ, ಸೈನಿಕರ ನಾಡು ಅಂತಾನೆ ಹೇಳ್ತೀವಿ ಸರ್. ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರೋಂಥದ್ದು. ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಆಗಿರ್ಬೋದು, ಜನರಲ್ ತಿಮ್ಮಯ್ಯ ಆಗಿರ್ಬೋದು, ಬಹಳಷ್ಟು ಸೈನಿಕರಿದ್ದಾರೆ. ಈಗ ನಮ್ಮ ಸೀನಿಯರ್ ಆಫೀಸರ್ ಆಗಿದ್ದಂತ ವಸಂತ ವೇಣುಗೋಪಾಲ್ ಸರ್ ಕೂಡ ನಮ್ಮ ಗುರುಗಳು. ಅವ್ರು ಕೊಡಗಿನವರೇ. ಅವರು ಹುತಾತ್ಮರಾದ್ರು 8 ಶತ್ರುಗಳು ಒಡಾಡಬೇಕಿದ್ರೆ. ಸೊ ಒಂದು ನಿಮ್ಮ ಕೊಡಗಿನ ಬಗ್ಗೆ ಏನಾದ್ರು ಸೈನಿಕರ ಬಗ್ಗೆ ಹೇಳ್ಬೇಕು ಅಂದ್ರೆ ಏನಾದ್ರು ನಿಮ್ಗೆ ಮನದಾಳ ಮಾತು? ಭಾರಿ ಉರುಪಾಗಿರ್ತಾರೆ, ಎಲ್ಲದಕ್ಕೂ ಮುನ್ನುಗ್ಗುತ್ತಾರೆ, ಒಳ್ಳೆ ಕ್ರೇಜ್ ಅಲ್ಲಿ ಇರ್ತಾರೆ ಅವರು. ಓಕೆ, ಅಷ್ಟೇ. ದೇಶ ಅಂದ್ರೆ ಮೊದಲು ಇರ್ತಾರೆ. ಹಾಗೆ ಮನೆಗೊಬ್ಬ ಸೈನಿಕ ಇದ್ರು ಮೊದಲು. ಹೌದೌದು. ಇವಾಗ ಸ್ವಲ್ಪ ಕಡಿಮೆ ಆಗ್ತದೆ. ಏನಕ್ಕೆ ಕಡಿಮೆ ಆಗ್ತದೆ ಸರ್? ಸ್ವಲ್ಪ ಪ್ಲಾಂಟರ್ ಎಲ್ಲ ಆಗ್ಬಿಟ್ರು. ಈಗ ಕಾಫಿ ಚೆನ್ನಾಗಿ ಬೆಳಿತಾರೆ, ಕಳಿಸ್ಲಿಕ್ಕೆ ಸ್ವಲ್ಪ ಹಿಂದೆ ಮಕ್ಕಳು ಒಬ್ಬೊಬ್ರು ಇರ್ತಾರೆ. ಮೇಡಮ್ ಹೇಳ್ತಾರೆ, ಮೇಡಮ್ ನೀವೇನಾಗಬೇಕು? ಯಾರು ಅಜ್ಜಿ ತರ ಕಾಣ್ತಲ್ಲ, ಇಲ್ಲ ತಾತ ತಂದು ಕಾಣ್ತಾ ಇಲ್ಲ. ಇಬ್ರು ಒಳ್ಳೆ ಫಿಟ್ ಆಗ್ಬಿಟ್ಟಿದ್ದೀರಾ. ಏನ್ ಮೇಡಮ್ ಹೇಳ್ತೀರಿ ಕೊಡಗು ಬಗ್ಗೆ? ಮುಂಚೆ ಎಲ್ಲ 3-4 ಮಕ್ಳಿರೋರು ಕಳಿಸ್ತಿದ್ರು. ಈಗ ಒಂದೊಂದು ಮಕ್ಳು ಇರ್ತಾರೆ, ಗಂಡು ಮಕ್ಳು. ಮಕ್ಕಳು ಲಿಮಿಟ್ ಆಗಿದ್ದಾರೆ, ಜಮೀನು ಜಾಸ್ತಿ ಇದೆ, ನೋಡ್ಕೊಳ್ಳೋರಿಲ್ಲ. ತುಂಬಾ ಸಂತೋಷ. ಸೊ ನಿಮ್ಮ ಮಗಳನ್ನ ಸೆಲೆಕ್ಷನ್ ಮಾಡಿ ಕಳ್ಸೋಣ. ಸೊ ನಿಮ್ಮ ಸಹಯೋಗ ಮಕ್ಕಳ ಜೊತೆ ಇರಲಿ. ಮೊದಲು ನಮ್ಮ ದೇಶ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ.